ರನ್ಯಾ ರಾವ್ ವಿರುದ್ಧ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಇಂದು ರನ್ಯಾ ರಾವ್ ಅವರ ಜಾಮೀನು ಭವಿಷ್ಯ ನಿರ್ಧಾರವಾಗಲಿದೆ. ಹೌದು, ರನ್ಯಾ ರಾವ್ ವಿರುದ್ಧ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಅಪ್ಡೇಟ್ ಸಿಗ್ತಾ ಇದೆ. ಇಂದು ರನ್ಯಾ ರಾವ್ ಜಾಮೀನು ಭವಿಷ್ಯ ನಿರ್ಧಾರವಾಗಲಿದೆ. ರನ್ಯಾ ರಾವ್ ಜಾಮೀನು ಭವಿಷ್ಯ ಇಂದು ನಿರ್ಧಾರವಾಗಲಿದೆ. ಮಾಣಿಕ್ಯ ಚಿತ್ರದ ನಟಿ ರನ್ಯಾ ರಾವ್ಗೆ ಬೇಲ ಅಥವಾ ಜೈಲ ಯಾವ ಆದೇಶವನ್ನ ಹೊರಡಿಸುತ್ತೆ ಕೋರ್ಟ್? ರನ್ಯಾ ಜಾಮೀನು ಅರ್ಜಿ ಬಗ್ಗೆ ಇಂದು ಆದೇಶ ಪ್ರಕಟವಾಗಲಿದೆ. ಇನ್ನು ಆದೇಶ ಪ್ರಕಟಿಸುವ ಆರ್ಥಿಕ ಅಪರಾಧಗಳ ಕೋರ್ಟ್ ಬೆಂಗಳೂರು ಆರ್ಥಿಕ ಅಪರಾಧಗಳ ನ್ಯಾಯಾಲಯ ವಾದ ಪ್ರತಿವಾದವನ್ನ ಆಲಿಸಿ ಆದೇಶವನ್ನ ಕಾಯ್ದಿರಿಸಿತ್ತು. ಇನ್ನು ಇವತ್ತು ರನ್ಯಾ ಜಾಮೀನು ಅರ್ಜಿಯ ಬಗ್ಗೆ ಆದೇಶವನ್ನ ಪ್ರಕಟಣೆ ಮಾಡಲಿದೆ. ಹಾಗಾದ್ರೆ ರನ್ಯಾ ರಾವ್ಗೆ ಬೇಲ್ ಸಿಗುತ್ತಾ ಅಥವಾ ಜೈಲೇ ಕಾಯಂ ಆಗುತ್ತಾ? ಕಾದ್ ನೋಡಬೇಕಾಗಿರುವಂತಹ ವಿಚಾರ. ರನ್ಯಾ ರಾವ್ ಅವರು ಚಿನ್ನ ಕಳ್ಳ ಸಾಗಣೆ ಪ್ರಕರಣದಲ್ಲಿ ಆರೋಪಿತರಾಗಿದ್ದಾರೆ. ಇನ್ನು ಅಕ್ರಮ ಚಿನ್ನ ಸಾಗಾಟ ಕೇಸ್ನಲ್ಲಿ ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ಆರೋಪಿ ರನ್ಯಾ ರಾವ್. ಮಾರ್ಚ್ 24 ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ನೀಡಿತ್ತು. ಇನ್ನು ಮಾರ್ಚ್ 3ನೇ ತಾರೀಕಿನಂದು ರನ್ಯಾ ರಾವ್ ಅವರನ್ನ ಡಿಆರ್ಐ ಅಧಿಕಾರಿಗಳು ಬಂಧನ ಮಾಡಿದ್ರು. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ರನ್ಯಾ ರಾವ್ ಅವರನ್ನ ಡಿಆರ್ಐ ಅಧಿಕಾರಿಗಳು ಬಂಧನ ಮಾಡಿದ್ರು. ನಟಿ ರನ್ಯಾ ರಾವ್ ಚಿನ್ನ ಕಳ್ಳಸಾಗಣೆ ಪ್ರಕರಣದಲ್ಲಿ ಆರೋಪಿತರಾಗಿದ್ದಾರೆ. ಇನ್ನು ಡೈರೆಕ್ಟರೇಟ್ ಆಫ್ ರೆವೆನ್ಯೂ ಇಂಟೆಲಿಜೆನ್ಸ್ ಅಂದ್ರೆ ಡಿಆರ್ಐ ಅಧಿಕಾರಿಗಳು ಅವರನ್ನ ಬಂಧನ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಪ್ರಭಾವಿ ರಾಜಕೀಯ ನಾಯಕರು ಮತ್ತು ಉದ್ಯಮಿಗಳ ನಂಟು ಇರುವಂತಹ ಶಂಕೆಯನ್ನ ಕೂಡ ಡಿಆರ್ಐ ಅಧಿಕಾರಿಗಳ ತಂಡ ಕಲೆ ಹಾಕಿದೆ. ಹಾಗೆ ಶಂಕೆಯನ್ನ ವ್ಯಕ್ತಪಡಿಸಿ ತನಿಖೆಯನ್ನ ಕೂಡ ಮಾಡ್ತಾ ಇದೆ. ಅಧಿಕಾರಿಗಳು ರನ್ಯಾ ರಾವ್ ಅವರ ನಿವಾಸ ಸೇರಿದಂತೆ ವಿವಿಧ ಸ್ಥಳಗಳಲ್ಲಿ ದಾಳಿಯನ್ನ ನಡೆಸಿದ್ದಾರೆ. ಇನ್ನು ಸಾಕ್ಷ್ಯಗಳನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಈ ಪ್ರಕರಣದ ತನಿಖೆ ಮುಂದುವರಿತಾ ಇದೆ. ಒಟ್ಟಾರೆಯಾಗಿ ನೋಡೋದಾದ್ರೆ ಇವತ್ತು ಅವರಿಗೊಂದು ಬಿಗ್ ಡೇ, ರಿಲೀಫ್ ಸಿಗುತ್ತಾ ಅಥವಾ ಇಲ್ವಾ ಕಾದ್ ನೋಡಬೇಕಾಗಿರುವಂಥದ್ದು. ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಮೇಜರ್ ಟ್ವಿಸ್ಟ್ ಕೂಡ ಸಿಕ್ಕಿದೆ. ಪ್ರಕರಣದ ತನಿಖಾ ವರದಿಯನ್ನ ಕೇಳಿದೆ ಕೇಂದ್ರ ಗೃಹ ಇಲಾಖೆ. ಕರ್ನಾಟಕದಲ್ಲಿ ನಡೆದಿರುವಂತಹ ಗೋಲ್ಡ್ ಬಿಸ್ಕೆಟ್ ಸ್ಮಗ್ಲಿಂಗ್ ಕೇಸ್ ಎನ್ಐಎ ಹಾಗೆ ಡಿಆರ್ಐ ಮತ್ತು ಇಡಿ ಈ ಮೂರೂ ತಂಡಗಳ ಒಂದು ರಿಪೋರ್ಟ್ ಕೇಳಿದೆ ಕೇಂದ್ರ ಗೃಹ ಇಲಾಖೆ. ರನ್ಯಾ ರಾವ್ ಗೋಲ್ಡ್ ಬಿಸ್ಕತ್ ಪ್ರಕರಣದಲ್ಲಿ ಯಾರ ಪಾತ್ರ ಹೆಚ್ಚಾಗಿ ಇದೆ? ಇನ್ನು ಸದ್ಯ ಈ ಒಂದು ಪ್ರಕರಣ ತನಿಖೆಯ ಹಂತ ಎಲ್ಲಿವರೆಗೆ ಬಂದಿದೆ? ಏನೆಲ್ಲ ಪತ್ತೆಯಾಗಿದೆ ಈ ಒಂದು ಪ್ರಕರಣದ ತನಿಖೆಯಲ್ಲಿ? ಎಷ್ಟು ಕೋಟಿ ಚಿನ್ನವನ್ನ ಪಡೆಯಲಾಗಿದೆ? ಯಾವೆಲ್ಲ ವಸ್ತುಗಳನ್ನ ಸೀಸ್ ಮಾಡಲಾಗಿದೆ? ಈವರೆಗೂ ತನಿಖಾ ಅಧಿಕಾರಿಗಳು ಎಷ್ಟು ಹಣವನ್ನ ಸೀಸ್ ಮಾಡಿದ್ದಾರೆ? ಎಷ್ಟು ಬಂಗಾರವನ್ನ ಸೀಸ್ ಮಾಡಿದ್ದಾರೆ? ಇನ್ನು ರನ್ಯಾ ರಾವ್ ಅವರ ಮನೆಯಲ್ಲಿ ಏನೆಲ್ಲ ದಾಖಲೆಗಳು ಸಿಕ್ಕಿದೆ? ತಕ್ಷಣವೇ ಇದನ್ನೆಲ್ಲ ಕೂಡ ರಿಪೋರ್ಟ್ ನೀಡುವಂತೆ ಕೇಂದ್ರ ಗೃಹ ಇಲಾಖೆ ಸೂಚನೆಯನ್ನ ನೀಡಿದೆ. ಕರ್ನಾಟಕದಲ್ಲಿ ನಡೆದಿರುವಂತಹ ಈ ಗೋಲ್ಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಗೃಹ ಇಲಾಖೆ ಕೂಡ ಇದೀಗ ಎಲ್ಲ ರಿಪೋರ್ಟ್ ಅನ್ನ ಕೂಡ ನೀಡುವಂತೆ ಸೂಚನೆಯನ್ನ ನೀಡಿದೆ. ಮಾರ್ಚ್ 3ನೇ ತಾರೀಕು ರನ್ಯಾ ರಾವ್ ಅವರನ್ನ ಡಿಆರ್ಐ ಅಧಿಕಾರಿಗಳು ಬಂಧನ ಮಾಡಿದ್ರು. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ತನಿಖಾ ವರದಿಯನ್ನ ಕೇಳಿದೆ ಕೇಂದ್ರ ಗೃಹ ಇಲಾಖೆ. ಇವತ್ತು ಜಾಮೀನ್ ಸಿಗುತ್ತಾ, ಬೇಲ್ ಸಿಗುತ್ತಾ? ಇದರ ನಡುವೆ ಈಗಾಗಲೇ ತನಿಖೆಯ ಒಂದು ಹಂತ ಎಲ್ಲಿವರೆಗೂ ಬಂದಿದೆ? ಇನ್ನು ಏನೆಲ್ಲ ಪತ್ತೆಯಾಗಿದೆ? ನಟಿಯ ಕುರಿತಂತೆ ಯಾವೆಲ್ಲ ಸಾಕ್ಷ್ಯಗಳು ದೊರೆತಿರುವಂಥದ್ದು? ಇನ್ನು ನಟಿಯ ಜೊತೆ ಯಾರೆಲ್ಲ ಕೈ ಜೋಡಿಸುತ್ತಾರೆ? ಯಾರೆಲ್ಲ ಪ್ರಭಾವಿ ವ್ಯಕ್ತಿಗಳಿದ್ದಾರೆ? ಇದ್ರ ಬಗ್ಗೆ ಎಲ್ಲ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಡಿಆರ್ಐ ಅಧಿಕಾರಿಗಳು. ಒಟ್ಟಾರೆಯಾಗಿ ಎನ್ಐಎ ಏನು ಈ ಪ್ರಕರಣವನ್ನು ತನಿಖೆ ಮಾಡ್ತಾ ಇದೆ, ಹಾಗೆ ಡಿಆರ್ಐ ಮಾಹಿತಿಗಳನ್ನು ಕಲೆ ಹಾಕಿದೆ. ಇನ್ನು ಇಡಿ ಏನೆಲ್ಲ ರಿಪೋರ್ಟ್ ಅನ್ನ ರೆಡಿ ಮಾಡಿದೆ? ಈ ಎಲ್ಲ ರಿಪೋರ್ಟ್ಗಳನ್ನ ತಕ್ಷಣವೇ ಕೇಂದ್ರ ಗೃಹ ಇಲಾಖೆಗೆ ಕೊಡಬೇಕು ಅಂತ ಸೂಚನೆಯನ್ನ ನೀಡಿರುವಂಥದ್ದು. ಒಂದು ವಿಶೇಷವಾದ ಕಾಳಜಿಯನ್ನ ಕೂಡ ಈ ನಟಿಯ ಪ್ರಕರಣದಲ್ಲಿ ಕೇಂದ್ರ ಗೃಹ ಇಲಾಖೆ ತೋರಿಸ್ತಾ ಇದೆ.